ವಿಶ್ವ ಒಲಿಂಪಿಕ್ ದಿನ ಜೂನ್ 23. ಮಕ್ಕಳಿಗಾಗಿ ಸಾಮಾನ್ಯ ಜ್ಞಾನ ಪ್ರಸ್ತುತಿ. ನಾನು ರಾಜು ಭೂಶೆಟ್ಟಿ, ಸಹ ಸಂಪಾದಕ, ಜೀವನ ಶಿಕ್ಷಣ ಮಾಸಪತ್ರಿಕೆ, ಡಯಟ್, ಧಾರವಾಡ. ವಿಶ್ವ ಒಲಿಂಪಿಕ್ ದಿನ ಜೂನ್ 23. ಪ್ರತಿ ವರ್ಷ ಜೂನ್ 23 ಜಗತ್ತಿನಾದ್ಯಂತ ವಿಶ್ವ ಒಲಿಂಪಿಕ್ಸ್ ದಿನವನ್ನಾಗಿ ಆಚರಿಸಲಾಗುತ್ತದೆ. ಈ ದಿನವನ್ನು 23 ಜೂನ್ 1948ರಲ್ಲಿ ಪ್ರಾರಂಭಿಸಲಾಯಿತು. ಒಲಿಂಪಿಕ್ ಕ್ರೀಡೆಗಳು ಜಗತ್ತಿನಲ್ಲಿಯೇ ಅತಿ ಶ್ರೇಷ್ಠ ಕ್ರೀಡಾಪಟುಗಳನ್ನು ನಿರ್ಧರಿಸುವ ಪಂದ್ಯಾಟಗಳೆಂದು ಕರೆಯುತ್ತಾರೆ. ಇಂತಹ ಒಲಿಂಪಿಕ್ ಕ್ರೀಡೆಗಳು ಮೊಟ್ಟಮೊದಲು ಗ್ರೀಕ್ ದೇಶದಲ್ಲಿ ಕ್ರಿಪು 776ರಲ್ಲಿ ಪ್ರಾರಂಭವಾಗಿ ಕ್ರಿಸ್ತಶಕ 394ರವರೆಗೆ ನಡೆದವು. ನಂತರ ರೋಮನ್ ದೊರೆ ಥಿಯೋಡೋಸಿಯಸ್ ಕ್ರೀಡಾಕೂಟಗಳನ್ನು ನಿಲ್ಲಿಸಿದನು. ನಂತರದ ದಿನಗಳಲ್ಲಿ ಫ್ರಾನ್ಸ್ ದೇಶದ ಬ್ಯಾರನ್ ಪಿಯರೆ ಡಿ ಕೌಬರ್ಟಿನ್ರವರ ಸತತ ಪ್ರಯತ್ನ, ದೃಢ ಸಂಕಲ್ಪದಿಂದಾಗಿ ಆಧುನಿಕ ಒಲಿಂಪಿಕ್ ಕ್ರೀಡೆಗಳು ರೂಪುಗೊಂಡವು. ಇಲ್ಲಿ ಬ್ಯಾರನ್ ಪಿಯರೆ ಡಿ ಕೌಬರ್ಟಿನ್ರವರ ಭಾವಚಿತ್ರವನ್ನು ನಾವು ನೋಡಬಹುದಾಗಿದೆ. ಇವರನ್ನು ಆಧುನಿಕ ಒಲಿಂಪಿಕ್ ಕ್ರೀಡೆಗಳ ಒಂದು ಸೃಷ್ಟಿಕರ್ತ ಎಂದು ಕೂಡ ನಾವು ಹೇಳಬಹುದಾಗಿದೆ. 1894ರಲ್ಲಿ ಫ್ರಾನ್ಸಿನ ಸಾರಾಬಾನಿನಲ್ಲಿ ಸೇರಿದ ಅಂತಾರಾಷ್ಟ್ರೀಯ ಕ್ರೀಡಾ ಅಧಿವೇಶನದಲ್ಲಿ ಒಲಿಂಪಿಕ್ಕನ್ನು ಮತ್ತೆ ಪ್ರಾರಂಭಿಸಬೇಕೆಂದು ಯೋಜನೆಯನ್ನು ಮಂಡಿಸಿದರು. ಬ್ಯಾರನ್ ಪಿಯರೆ ಡಿ ಕೌಬರ್ಟಿನ್ ಅವರ ಯೋಜನೆಯನ್ನು ಎಲ್ಲ ರಾಷ್ಟ್ರಗಳು ಒಪ್ಪಿ 9 ರಾಷ್ಟ್ರಗಳ ಪ್ರತಿನಿಧಿಗಳನ್ನೊಳಗೊಂಡ ಸಮಿತಿಯನ್ನು ರಚಿಸಲಾಯಿತು. ಅದೇ ಮೊಟ್ಟಮೊದಲ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ. ಅದರ ಮೊದಲ ಅಧ್ಯಕ್ಷರಾಗಿ ಗ್ರೀಕ್ ದೇಶದ ಡಿಮಿಟ್ರಿಯಸ್ ವಿಕೆಲಾಸ್ ಮತ್ತು ಮೊದಲ ಕಾರ್ಯದರ್ಶಿಯಾಗಿ ಕೌಬರ್ಟಿನ್ ಅವರು ಆಯ್ಕೆಯಾದರು. ಈ ಸಮಿತಿಯು 1896 ಏಪ್ರಿಲ್ 5ರಂದು ಗ್ರೀಕ್ ದೇಶದ ಅಥೆನ್ಸ್ನಲ್ಲಿ ಮೊಟ್ಟಮೊದಲ ಆಧುನಿಕ ಒಲಿಂಪಿಕ್ ಕ್ರೀಡಾಕೂಟ ನಡೆಸುವುದೆಂದು ನಿರ್ಣಯ ಮಾಡಿತು. 1894ರಲ್ಲಿ ರಚಿತವಾದ ಒಲಿಂಪಿಕ್ ಸಮಿತಿಯ ಮುಖ್ಯ ಕಚೇರಿ ಸ್ವಿಟ್ಜರ್ಲ್ಯಾಂಡಿನ ಲ್ಯೂಸಾನ್ನಲ್ಲಿದೆ. ಇದೊಂದು ಸ್ವತಂತ್ರ ಸಂಸ್ಥೆಯಾಗಿದ್ದು ಒಲಿಂಪಿಕ್ ಕ್ರೀಡೆಯನ್ನು ನಿಯಂತ್ರಿಸುವ ಹೊಣೆಗಾರಿಕೆಯನ್ನು ಈ ಸಂಸ್ಥೆ ಹೊಂದಿದೆ. ಇನ್ನು ಒಲಿಂಪಿಕ್ಸ್ ಪಂದ್ಯಾಟದಲ್ಲಿ ಪ್ರಮುಖವಾದದ್ದೆಂದರೆ ಒಲಿಂಪಿಕ್ ಧ್ವಜ. ಇಲ್ಲಿ ಒಲಿಂಪಿಕ್ ಧ್ವಜವನ್ನು 1913ರಲ್ಲಿ ಕೌಬರ್ಟಿನ್ರವರ ಸಲಹೆಯ ಮೇರೆಗೆ ರಚಿಸಿ 1914ರಲ್ಲಿ ಬಿಡುಗಡೆ ಮಾಡಲಾಯಿತು. ಮೊದಲ ಬಾರಿಗೆ 1920ರಲ್ಲಿ ಬೆಲ್ಜಿಯಂನ ಆಂಟ್ವರ್ಪ್ನಲ್ಲಿ ನಡೆದ ಕ್ರೀಡಾಕೂಟದಲ್ಲಿ ಹಾರಿಸಲಾಯಿತು. ಒಲಿಂಪಿಕ್ ಕ್ರೀಡಾಧ್ವಜವು ಶುಭ್ರ ಬಿಳಿಯ ಬಣ್ಣದ ವಸ್ತ್ರದ ಮೇಲೆ 5 ವರ್ತುಲಗಳು ಪರಸ್ಪರ ಹೆಣೆದುಕೊಂಡಿದ್ದು 5 ವಿಧದ ಬಣ್ಣಗಳಿಂದ ಮುದ್ರಿಸಲ್ಪಟ್ಟಿರುತ್ತದೆ. ಆ 5 ಬಣ್ಣಗಳೆಂದರೆ ನೀಲಿ, ಕಪ್ಪು, ಕೆಂಪು, ಹಳದಿ ಮತ್ತು ಹಸಿರು ಬಣ್ಣಗಳು ಇರುತ್ತವೆ. ಇಲ್ಲಿ ಚಿತ್ರದಲ್ಲಿ ನಾವು ಒಲಿಂಪಿಕ್ಸ್ನ ಧ್ವಜವನ್ನು ಮತ್ತು ಅದರಲ್ಲಿರುವಂಥ 5 ವರ್ತುಲಗಳನ್ನು ಕೂಡ ನಾವು ಕಾಣಬಹುದಾಗಿದೆ. ಇನ್ನು ಒಲಿಂಪಿಕ್ ಜ್ಯೋತಿ ಪ್ರಪಂಚದ ಎಲ್ಲ ದೇಶಗಳ ನಡುವೆ ಏಕತೆಯ ಸಾಧಿಸಲು 1936 ಜರ್ಮನಿಯ ಬರ್ಲಿನ್ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಮೊಟ್ಟಮೊದಲ ಬಾರಿಗೆ ಒಲಿಂಪಿಕ್ ಜ್ಯೋತಿಯನ್ನು ಬೆಳಗುವ ಪದ್ಧತಿಯನ್ನು ಜಾರಿಗೆ ತರಲಾಯಿತು. ಒಲಿಂಪಿಯಾ ನಗರದಲ್ಲಿ ಸೂರ್ಯನ ಕಿರಣಗಳ ಸಹಾಯದಿಂದ ಪಂಜನ್ನು ಹತ್ತಿಸಿದ ಜ್ಯೋತಿಯನ್ನು ಒಲಿಂಪಿಯಾದಿಂದ ಸರದಿಯ ಮೂಲಕ ಓಡುತ್ತಲೇ ಅಥವಾ ಅಗತ್ಯವಿದ್ದಾಗ ವಿಮಾನ, ಹಡಗಿನಲ್ಲಿ ತಂದು ಕ್ರೀಡಾಂಗಣದಲ್ಲಿ ನಿರ್ಮಿಸಿರುವ ಬೃಹತ್ ಅಗ್ನಿಕುಂಡಕ್ಕೆ ಸ್ಪರ್ಶ ಮಾಡಲಾಗುತ್ತದೆ. ಕ್ರೀಡಾಕೂಟ ನಡೆಯುವಷ್ಟು ದಿನಗಳು ಆ ಜ್ಯೋತಿ ಆರದಂತೆ ಉರಿಯಲು ಮಾರ್ಪಾಟು ಕೂಡ ಮಾಡಲಾಗಿರುತ್ತದೆ.